ಸರ್ ಇದೀಗ ನಾವು ನೋಡಿದ್ವಿ ಅಂದ್ರೆ ಒಂದು ಪರಿಷತ್ ಅಂತ ಅಂದ್ರೆ ಆ, ಬರೀ ಜನಗಳಿಗೂ ಕೂಡ ಅರ್ಥ ಆಗ್ಬಿಟ್ಟಿದೆ. ಒಂದು ಪರಿಷತ್ತು ಅಥವಾ ವಿಧಾನಸಭೆ ಆಗಿರ್ಬೋದು, ಲೋಕಸಭೆಯಲ್ಲಿ ಆಗಿರ್ಬೋದು, ಜನಗಳಿಗೆ, ಸಮಾಜಕ್ಕೆ, ದೇಶಕ್ಕೆ ಏನ್ ಉಡುಗೊರೆ ಅನ್ನೋದಕ್ಕಿಂತ ಇವರು ಜಗಳಗಳನ್ನೇ ನೋಡೋದು ಹೆಚ್ಚಾಗ್ಬಿಡುತ್ತೆ ಅಂತ. ಮೇಡಮ್ ನೋಡಿ, ಮೊದಲನೇದಾಗಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗೆ ವ್ಯತ್ಯಾಸ ಇದೆ. ವಿಧಾನ ಪರಿಷತ್ ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ರಾಜ್ಯಗಳಲ್ಲಿಲ್ಲ, ಇದೆ, ಎಷ್ಟೋ ರಾಜ್ಯಗಳಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿದೆ. ನಾವೆಲ್ಲ ಪುಣ್ಯವಂತರು, ಯಾಕೆ ಅದು ಆ ಅಧಿಕಾರ ಅನುಭವಿಸ್ತಾ ಇರ್ತಕ್ಕಂಥವ್ರು ಪುಣ್ಯವಂತರು, ಯಾವುದೇ ಪಕ್ಷ ಇರಲಿ. ಒಂದು. ಎರಡನೇದು, ಪರಿಷತ್ ಅಂತಕ್ಕಂಥದ್ದು ಅದು ಜ್ಞಾನಜೀವಿಗಳ, ಬುದ್ಧಿಜೀವಿಗಳ ಒಂದು ಮನೆ, ಅದು ದೇಗುಲ. ಅವರು ಅಲ್ಲಿ ಬಂದು ಯಾವುದೇ ಒಂದು, ಈಗ ಉದಾಹರಣೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು, ಮತ್ತು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು, ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಯಾವುದರ ಅನುಭವಗಳಿದ್ದಾರೆ ಅವರನ್ನು ಪರಿಷತ್ಗೆ ನೇಮಕ ಮಾಡ್ತಕ್ಕಂಥದ್ದು ಇರೋದು ಪರಿಷತ್ಗೆ. ಬಟ್ ಇವತ್ತಿನ ದಿವಸ ಎಲ್ಲ ಗೊತ್ತಾಗಿದೆ ಯಾವ್ಯಾವ ರೀತಿ ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು. ಅದರಲ್ಲೂ ಕಾಂಗ್ರೆಸ್ ಇನ್ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಲ್ಲಿ ಬರ್ತಕ್ಕಂಥವ್ರು ಎಂಥವ್ರು ಇದ್ದಾರೆ ಅಂತಕ್ಕಂಥದ್ದೇನು ಹೇಳಬೇಕಾಗಿಲ್ಲ. ಆದರೆ ಇವತ್ತು ಏನಪ್ಪ ಒಂದು ತುಂಬ ನಮಗೆ ಒಂದು ಪರಿಸ್ಥಿತಿ ಆಗಿದೆ ಅಂದರೆ, ಈ ಕಾಂಗ್ರೆಸ್ನವರು ನೀವು ಏನು ಮಾಡಿ ನಿಮ್ಮಿಂದ ಏನು ಸಮಾಜಕ್ಕೆ ಕೊಡ್ತಾ ಇದ್ದೀರಾ, ಸಮಾಜಕ್ಕೆ ಮೆಸೇಜ್ ಏನು ಹೋಗ್ತಾ ಇದೆ, ಉದ್ದೇಶ ಏನು. ಇವತ್ತು ಏನು ಒಂದು ಸೆಷನ್ ನಡೀತಾ ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರಿ ನೀವು ಅಂತಕ್ಕಂಥ ಅರ್ಥಪೂರ್ಣವಾದ ಚರ್ಚೆ ಮಾಡಿಬಿಟ್ಟು ಇವರು ಈ ರೀತಿ ಮಾಡ್ತಕ್ಕಂಥದ್ದು ಅರ್ಥನೇ ಇಲ್ಲ. ಒಂದು ನೋಡಿ, ಇವರು ದೇಶದ್ರೋಹ ಅಂತಕ್ಕಂಥ ಪದನ ನಿಜವಾಗಿ ಅದು ಕಾಂಗ್ರೆಸ್ ಅವ್ರಿಗೆ ಮಾತ್ರ ಅದು ಅನ್ವಯಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತು ನಮ್ಮ ಭಾರತದ ಗೌರವಾನ್ವಿತ ಪ್ರಧಾನಿಗಳು, ನಮ್ಮ ಜಗತ್ತು, ವಿಶ್ವ ನಮ್ಮ ಭಾರತವನ್ನು ನೋಡ್ತಾ ಇದೆ, ನಮ್ಮ ಭಾರತದತ್ತ ನೋಡ್ತಾ ಇದೆ. ಇವತ್ತಿನ ಒಂದು ವಿಶ್ವದ ಜಾಗತಿಕ ಮಟ್ಟದಲ್ಲಿ ನಾಗಾಲೋಟದಲ್ಲಿ ನಮ್ಮ ಭಾರತ ಹೋಗ್ತಿದೆ. ಜೊತೆಗೆ ಅದನ್ನು ನೋಡ್ತಾ ಇರ್ತಕ್ಕಂತಹ, ಅದನ್ನು ಮುನ್ನಡೆಸ್ತಾ ಇರ್ತಕ್ಕಂತಹ ನಮ್ಮ ಗೌರವಾನ್ವಿತ ಪ್ರಧಾನಿಗಳ ಬಗ್ಗೆ ದೇಶದ್ರೋಹದ ಮಾತುಗಳು ಸಲ್ಲದು, ಆಗ ಮಾಡಬಾರ್ದು. ಜೊತೆಗೆ ಓಕೆ ಆಕಸ್ಮಿಕ ಬಂತ ಇವರೆಲ್ಲ ಹೇಳಿದಾಗ ಇಲ್ಲ ಅವ್ರು ಮಾಡಿದ ತಪ್ಪಿದೆ, ವಾಪಸ್ ತೊಗೊಂಡು ಅದಕ್ಕೆ ಬೇಸರದ ಕ್ಷಮೆ ಆದರೂ ಅವ್ರು ಕೇಳಿಬಿಟ್ಟಿದೆ, ಸಮಸ್ಯೆ ಇರ್ತಿಲ್ಲ. ಆದರೂ ಕಂಡೀಷನ್ಸು ಅದು ಇದು ಏನೇನೋ ಮಾತಾಡ್ತಾರೆ. ನೋಡಿ, ಈ ಕಾಂಗ್ರೆಸ್ನವರು ಒಬ್ಬರಾದರೂ ಕೂಡ ಇಲ್ಲ, ಯಾವುದೇ ಪಕ್ಷ ಇರಲಿ ಮೇಡಮ್, ತಪ್ಪಂತ ಹೇಳಲೇಬೇಕಾಗುತ್ತೆ. ಆದರೆ ಇವರು ಇಲ್ಲ ನೀವು ಮಾಡಿದ ತಪ್ಪು, ಅದು ವಾಪಸ್ ತೊಗೊಂಡಿದ್ದು ಯಾರಾದರೂ ಹೇಳಿದ್ರಾ? ಎಲ್ಲ BJP ಬೇರೆ ಪಕ್ಷದವರು ಮತ್ತೆ ಗಲಾಟೆ ಮಾಡಿದ ಮೇಲೆ ಅದನ್ನು ಕಡತದಿಂದ ವಾಪಸ್ ತೆಗೆದಿದ್ದಾರೆ, ಮತ್ತು ಬೇಸರದ ಕ್ಷಮೆ ಬಗ್ಗೆ, ವಿಷಾದ ಬಗ್ಗೆ ಇದೆ. ಆದರೆ ಆ ಪಕ್ಷದವ್ರು ಮಾತಾಡಿದ್ರೆ, ಯಾಕೆಂತಂದರೆ ಕಾಂಗ್ರೆಸ್ ಅವ್ರು ಯಾವ ರೀತಿ ಅಂತಂದರೆ ಪ್ರತಿಯೊಂದರಲ್ಲೂ, ಉದಾಹರಣೆಗೆ ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಅದನ್ನ ಯಾವ ರೀತಿ ತಿರ್ಚಿದ್ರು? ಯಾವ್ರು ಹೇಳಿಲ್ಲ ರೀ, ಅವ್ರು ಹೇಳೇ ಇಲ್ಲ, FSL ವರದಿ ಬಂದರೂ ಕೂಡ ಒಪ್ಕೊಳ್ಳೋಕೆ ರೆಡಿ ಆಗಿಲ್ಲ. ಕಡೆಗೆ ಏನಾಯಿತು ಆ ಕೇಸು? ಹಾಗೆ ಏನಾಯಿತು? ಅದೇ ರೀತಿಯಲ್ಲಿ ಈ ಕಾಂಗ್ರೆಸ್ ಅವರ ಮನಸ್ಥಿತಿ ಇದೆಯಲ್ಲ, ಅದನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನೋಡಿ, ನಾನು ಎಲ್ಲರಿಗೂ ಹೇಳೋದಿಲ್ಲ, ಆದರೆ ಇವ್ರುಗಳು ಇದನ್ನು ಅರ್ಥ ಮಾಡಿಕೊಂಡು ವಿಧಾನ ಪರಿಷತ್ತಲ್ಲಿ ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಏನು ಸಮಾಜಕ್ಕೆ ಕೊಡಬೇಕು, ಮತ್ತು ಯಾವ ರೀತಿಯಾದ ಚರ್ಚೆಗಳನ್ನು ನಾವು ಮಾಡಬೇಕು ಅಂತಕ್ಕಂತಹ ಜ್ಞಾನವನ್ನು ದಯವಿಟ್ಟು ಅವ್ರು ಹೊಂದಬೇಕು. ಆ ರೀತಿ ಚರ್ಚೆಗಳು ಮಾಡಬೇಕು. ಅದಿದ್ದರೆ ಇಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ. ಯಾಕೆಂದರೆ ಇದುವರೆಗೂ ಕೂಡ ಮೋದಿ ಪ್ರಧಾನಿಯವ್ರನ್ನ ಆಗಿರ್ಬೋದು ಯಾರನ್ನೂ ಕೂಡ ಕ್ಷಮೆಯನ್ನ ಕೇಳಿಲ್ಲ ಕಾಂಗ್ರೆಸ್ MLC ಅವರು. ನೋಡಿ, ಅದನ್ನೇ ನಾನು ಹೇಳ್ತಿದ್ನಲ್ಲ, ಇವರು ಅದು ಕಂಡೀಷನ್ ಸಪ್ಲೈ ಮೇಲೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬೇಕಾದ್ರೆ ನಾನು ಆಚೆ ಹಾಕಿಂತ ಇದ್ದಾರೆ ಅಂದರೆ ಅವ್ರು ಹಠಮಾರಿ ಥರ ಏನಿದೆ. ಹೌದು, ನನ್ನ ಕೈ ಅದನ್ನು ಕೇಳೋದಕ್ಕೆ ಒಂದು ನೋಡಿ ಮೇಡಮ್, ಏನನ್ನು ನಾವು ಇಲ್ಲಿ ಗಮನಿಸ್ಬೇಕಂತಂದರೆ, ನಾನು ಏನು ಹೇಳಿದ್ರು ಸರಿ ಹೋಗುತ್ತೆ, ಕಾಂಗ್ರೆಸ್ಸಲ್ಲಿ ಇದೀನಲ್ವ, ನಾವೇನು ಮಾಡಿದ್ರು ನಡೆಯುತ್ತೆ ಇಂತಕ್ಕಂಥ ಮನೋಭಾವನೆ ಇದೆಯಲ್ಲ, ಇದು ತಪ್ಪು. ಅದು ಫಸ್ಟ್ ಹೋಗಬೇಕು. ನಾವು ಪರಿಷತ್ತಲ್ಲಿ ಕೂತ್ಕೊಂಡಾಗ ಜನರು ಬೆವರು ಸುರಿಸಿ ತೆರಿಗೆ ಕಟ್ಟಿದ್ದಾರೆ. ಆ ಹಣದಲ್ಲಿ ನಾವು ಇವತ್ತಿನ ದಿವಸ ಇಲ್ಲಿ ಸದನವನ್ನು ನಡೆಸ್ತಾ ಇದ್ದೀವಿ. ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು ಅಂತದ್ದು ಅವ್ರಿಗೆ ಗೊತ್ತಾಗಿಲ್ಲ ಅಂತಂದರೆ ನಾವೇನು ಹೇಳಲಿಕ್ಕಾಗುತ್ತೆ ಮೇಡಮ್. ಯಾಕೆಂದರೆ ಕಾಂಗ್ರೆಸ್ ಎಲ್ಲ ವಿಷಯದಲ್ಲೂ ಅಷ್ಟೇ, ಒಂದಲ್ಲ ನೀವು ಯಾವುದನ್ನೇ ನೋಡಿ, ಅವ್ರ ಉದ್ದೇಶನೇ ಒಂದು ಇಂಪಾರ್ಟೆಂಟ್ ವಿಷಯ ಚರ್ಚೆ ಮಾಡಬೇಕಾದಾಗ ಏನಾದರೂ ಮಾಡಿ ಏನಾದರೂ ಕಿತಾಪತಿ ಮಾಡಬೇಕು ಅಂತಕ್ಕಂಥದ್ದು ಅವ್ರ ತಲೆ ಒಳಗಡೆ ಇರ್ತಕ್ಕಂಥದ್ದೇ, ಅದೇ ಪ್ರಿಪೇರ್ ಆಗಿ ಬಂದಿರ್ತಾರೇನೋ ಅಂತಕ್ಕಂಥದ್ದು ಜನಗಳು ಮಾತಾಡ್ತಾ ಇದ್ದಾರೆ. ಯಾಕೆಂತಂದರೆ ಇವತ್ತು ನಾವು ನೋಡ್ತಾ ಇರ್ಬೋದು, ಇವತ್ತು ರಾಜ್ಯಪಾಲರ ದ್ವೇಷ ಭಾಷಣ ವಿಷಯದಲ್ಲಿರ್ಬೋದು. ನೋಡಿ, ನಾನು ಒಂದು ನಿಮಿಷ ತೊಗೊಂಡ್ಬಿಡ್ತೀನಿ. ರಾಜ್ಯಪಾಲರಿಗೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಬರೆದು ಕೊಟ್ಟಿದ್ದನ್ನು ಹೇಳಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅವರು ರಾಜ್ಯಪಾಲರಾಗಿರ್ತಕ್ಕಂಥವ್ರು ಹಿಂದೆ ಎಲ್ಲ ರಾಜ್ಯಗಳಲ್ಲಿ ಮಂತ್ರಿಯಾಗಿ ಸುಮಾರು ರಾಜ್ಯಗಳಲ್ಲಿ ಅನುಭವ ಇರ್ತಲ್ಲ ಮೇಡಮ್.
ಆದರೆ ಇವ್ರು ಏನು ಮಾಡಬೇಕು, ಇವರು ಯಾವುದೇ ರಾಜ್ಯ ಸರ್ಕಾರ ರಾಜ್ಯ ಹಿಂದೆ ಏನು ಮಾಡಿದ್ವಿ, ಮುಂದಿನ ಕಾರ್ಯಕ್ರಮಗಳೇನು, ನಮ್ಮ ಕಾರ್ಯಸೂಚಿಗಳೇನು, ನಮ್ಮ ರಾಜ್ಯಕ್ಕೆ ಏನೇನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಬರೆದು ಹೇಳಿಸ್ಬೇಕು. ಆದರೆ ಇವರೇನು ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೇಳ್ತಕ್ಕಂಥ ಭಾಷಣ ಯಾರು ತಾನೇ ಮಾಡಲಿಕ್ಕಾಗುತ್ತೆ, ಯಾರು ತಾನೇ ಒಪ್ತಕ್ಕಂಥದ್ದು, ಇರ್ತಕ್ಕಂಥದ್ದು ಪರವಾಗಿಲ್ಲ, ಇಲ್ಲದ್ದನ್ನು ಸೇರಿಸಿ ಹೇಳಿ ಅಂತ ಬಲವಂತವಾಗಿ ಹೇಳಿಸೋದು ಹೇಗಾಗುತ್ತದು. ಈ ರೀತಿಯಾದಂತಹ ಇದು ಕಾಂಗ್ರೆಸ್ನ ಸರ್ಕಾರದ ಮನಸ್ಥಿತಿ, ಕಾಂಗ್ರೆಸ್ ನಾಯಕರ ಮನಸ್ಥಿತಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಎಷ್ಟು 2.5 ವರ್ಷ ಆಗಿದೆ. ನೀವತ್ತಿಂದ ಜನ ರಸ್ತೆಗಳಲ್ಲಿ ಚೈಮಾರಿ ಆಗ್ತಾ ಇದ್ದಾರೆ ಸರ್ಕಾರದ ಬಗ್ಗೆ. ನಾವೆಂಥ ಕೆಲಸ ಮಾಡ್ಕೊಂಡು ಬಹುಮತ ಕೊಟ್ಬಿಟ್ಟು ಇವರು ಚುನಾವಣೆ ಬರೋಕ್ಕಿಂತ ಮುಂಚೆ ಏನು ಹೇಳಿದ್ರು, ಅದು ಇವತ್ತು ಏನನ್ನು ಅನುಭವಿಸ್ತಾ ಇದೀವಿ ಅಂತೇಳಿ ಜನ ರಸ್ತೆಗಳಲ್ಲಿ ಚೀಮಾರಿ ಆಗ್ತಾ ಇದ್ದಾರೆ. ಮೇಡಮ್, ಇವ್ರು ಗೊತ್ತಾಗ್ತದೆ ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಯಾಕಾದರೂ ಇನ್ನೂ ಎಚ್ಚೆತ್ಕೋತಾರೆ, ಬರೀ ಏನಾದರೂ ಒಂದೊಂದು ಸಮಸ್ಯೆನ ಇಟ್ಕೊಂಡು ಈ ರೀತಿ ಬರ್ತಿದ್ದಾರೆ. ಒಂದಲ್ಲ ಇನ್ನೂ ಹೇಳ್ಕೊತ ಹೋದರೆ ಸುಮಾರು ಕಾಂಗ್ರೆಸ್ ನಾಯಕರ ವರ್ತನೆಗಳಿರ್ಬೋದು, ಎಲ್ಲವನ್ನು ನೋಡ್ತಾ ಇರ್ಬೋದು. ಏನಾಗ್ತಾ ಇದೆ ಹೇಳಿ ನೋಡೋಣ.